ಥ್ಯಾಂಕ್ ಯು. ನೀವು ಎಲ್ಲಿ ಹೋಗಿಲ್ಲ. ಮುಂದೆ ಜೋಗ್ ಜಂಕ್ಷನ್ ಬ್ರೇಕ್ ಆದ್ಕೊಳ್ಳೆ ಮತ್ತೆ ಶುರು ಆಗ್ತದೆ. ಒಂದು ಮನೆಗೆ ಬೆಂಕಿ ಬಿದ್ದಿತ್ತು. ಅಲ್ಲೆಲ್ಲ ಈ ಅಗ್ನಿಶಾಮಕ ದಳದವ್ರು ಬಂದರು, ಬೆಂಕಿ ಆರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ರು. ಆಜುಬಾಜುದವರು ಬಂದರು, ಓಡಾಡ್ಲಿಕ್ಕಿದ್ರು. ಮನೆ ಓನರ್ ಮಾತ್ರ ಭಾರಿ ಧೈರ್ಯ ಮಾಡ್ತಿದ್ದ. ಒಳಗೆ ಓಡಿ ಹೋದ. ಬೆಂಕಿ ಹತ್ತಿದಲ್ಲಿ ಮಗನ ಕರ್ಕೊಂಬಂದು ಹೊರಗೆ ಇಳಿಸಿದ. ಮಗ ಬದುಕಿದ. ಮತ್ತೆ ಒಳಗೆ ಓಡಿ ಹೋದ, ಮಗಳನ್ನ ಕರ್ಕೊಂಬಂದ, ಆಕಿನೂ ಹೊರಗೆ ಇಳಿಸಿದ. ಆಮೇಲೆ ಮತ್ತೆ ಓಡಿ ಹೋದ, ಮತ್ತು ಹೆಣ್ತಿನ ಕರ್ಕೊಂಬಂದ, ಆಕಿನೂ ಹೊರಗೆ ಇಳಿಸಿದ. ಇನ್ನು ಮತ್ತೆ ಒಳಗೆ ಹೋದ. ಆದರೆ ಈ ಸರ್ತಿ ಏನೂ ಬರಲಿಲ್ಲ, ಖಾಲಿ ಕೈ ಅಡ್ಸ್ಕೊತ ಹಂಗೆ ಬಂದ. ಯಾಕೋ ಅಂದ್ರೆ ಮತ್ತೆ ಇಲ್ಲ ಒಂದು ಮಿನಿಟ್ ಅಂತ ಮತ್ತೆ ಒಳಗೆ ಓಡೋದ, ಮತ್ತೆ ವಾಪಸ್ ಬಂದ. ಹಿಂಗೊಂದು 3-4 ಸರ್ತಿ ಆದಮೇಲೆ ಕಡಿಕೊಬ್ರು ಹಿಡಿದು ಕೇಳಿದ್ರಿ, ಏನು ಹುಡುಕ್ಲಿಕ್ಕತ್ತಿತ್ತಮ್ಮ? ಹಗಲೆಲ್ಲ ಹೋಗ್ತೀವಿ, ಹೊರಗೆ ಬರ್ತೀವಿ, ಎಲ್ಲ ಹೋಗ್ತೀವಿ, ಒಳಗೆ ಬರ್ತೀವಿ, ಏನಾಯ್ತು ನಿಂದು? ಏನಿಲ್ಲರಿ, ಒಳಗೆ ನಮ್ಮ ಅತ್ತಿಯವರಿದ್ರು, ಕಾಣಿಸ್ಕೊಳ್ರಾಗ್ಯಾರ, ಎಲ್ಲಿ ಹೋಗ್ಯಾರೋ ಏನೋ ಅಂದಂತ. ಈ ಗೋಲ್ಫ್ ಆಡೋರ ಬಗ್ಗೆ ಭಾರಿ ಮಜಾ ಇರ್ತದೆ ರೀ. ಅವ ಏನೋ ಒಂದು ಸರ್ತಿ ನಂಗೆ ಜೋಕ್ ಹೇಳಿದ್ದ, ಗೋಲ್ಫ್ ಆಡೋರು ಭಾರಿ ಬಂಡಲ್ ಹೊಡಿದಾರಂತ. ಒಬ್ಬ ಮುದುಕಿದ್ದ, ಅಂದ್ರೆ 70-72 ವರ್ಷ, ಅವ ಸಣ್ಣವಿದ್ದ ಗೋಲ್ಫ್ ಆಡ್ತಿದ್ದ. ಈಗೂ 72 ವರ್ಷ ಆದರೂ ಅಡ್ಡಿಲ್ಲ, ಹೋಗವ ಗೋಲ್ಫ್ ಆಡವ, ವಾಪಸ್ ಬರೋವ. ಬಟ್ ಅವ ಹೇಳೋ ಕಥೆಗಳು ಭಾರಿ ಮಜಾ ಇದ್ವಂತ. ಒಂದು ಸರ್ತಿ ಈ ಚಂದ್ರಮೌಳಿ ಅನ್ನೋಗವ ಹಿರೇ ಮನುಷ್ಯ, ಅಂದ್ರೆ ಒಂದು ಸ್ವಲ್ಪ ವಯಸ್ಸಾದ 72 ವರ್ಷದ ಮನುಷ್ಯ ಇಂಥದ್ದೊಂದು ತನ್ನ ಅನುಭವ ಹೇಳಿದ್ನಂತೆ. ಏನಂತಂದ್ರೆ ಒಂದು ಸರ್ತಿ ಅವ ಟೀ ಮೇಲೆ ಬಾಲ್ ಇಟ್ಟು ಈ ಜೋರ್ಲೆ ಗೋಲ್ಫ್ ಠಾಪ್ ಅಂತ ಹೊಡೆದಂತ. ಅದು ಎಷ್ಟು ದೂರ ಹೋತು ಅಂತಂದ್ರೆ ಅಲ್ಲಿ ಒಂದು ಬಣವಿ, ಆ ಒಂದು ಬಣವಿ ಒಣಗಿದ ಹುಲ್ಲೆ ಮಾಡಿದಂಥ ಬಣವಿ ಇತ್ತಂತ. ಅಲ್ಲೇ ಒಂದು ದೀಪ, ಅಂದರೆ ಬುಡ್ಡಿ ಉರಿತಿತ್ತಂತ, ಚಿಮಣಿ ದೀಪ. ಅದು ಉಳ್ಳಿ ಅದ್ರ ಮೇಲೆ ಬಿದ್ದು ಫುಲ್ ಬೆಂಕಿ ಹತ್ತಿ ಬಿಡ್ತಂತೆ. ಅದಕ್ಕೆ ಇವ ಏನು ಮಾಡಿದ್ರಿ ಅಂತ. ಏನಿಲ್ಲ, ನಾ ಏನು ಮಾಡಿದೆ ಗೊತ್ತೇನು, ಇನ್ನೊಂದು ಬಾಲನ್ನು ಮತ್ತೆ ಟೀ ಮೇಲಿಟ್ಟೆ, ಅದನ್ನು ಜೋರ್ಲೆ ಹೊಡೆದೆ. ಅದು ಖರೆ ಅಂದರೆ ಎಲ್ಲಿ ಹೋದ್ ಗೊತ್ತೇನು, ಫೈರ್ ಅಲಾರಾಮ್ ಅಲ್ಲಿಗೆ ಹೋಗಿ ಬಡಿತು. ಅದು ಗಂಟೆ ಹೊಡ್ಕೊಳ್ಳಿಕ್ಕೆ ಶುರು ಮಾಡ್ತು. ಇಮಿಡಿಯೇಟ್ ಅಗ್ನಿಶಾಮಕ ದಳದವ್ರು ಬಂದರು, ಬೆಂಕಿ ಆರಿಸಿದ್ರು. ನೋಡಿ ಗೋಲ್ಫ್ ಆಡ್ತಾನೆ ನೋಡ್ರಿ. ಲಾಯರ್ ಮಗ ಮನೆಗೆ ಹುಡ್ಕೋತ ಬಂದ. ಅಪ್ಪ ಕಾಂಗ್ರ್ಯಾಚುಲೇಷನ್ಸ್ ಅಂದ. ಅಪ್ಪ ವಕೀಲ್ ಕೇಳ್ದ, ಇಷ್ಟು ಲಾಟ್ ಚಸ್ಮಾ ಬೇರೆ ಒಂದು ಹಿಂಗೇನೋ ನೋಡ್ತಿದ್ದ ಪುಸ್ತಕ. ಯಾಕೋ ಏನಾದ್ರು ಅಂತ. ಏನಿಲ್ಲಪ್ಪ, ನೀನು ದೊಡ್ಡ ಗೌಡ್ರದ್ದು ಕೇಸ್ ನಡೆಸ್ತಿದ್ದೆಲ್ಲ 20 ವರ್ಷದಿಂದ. ಇವತ್ತು ನೋಡಪ್ಪ ಫಸ್ಟ್ ಹಿಯರಿಂಗ್, ನಾ ಕೇಸನ್ನು ಗೆದ್ದೆ, ಕೇಸ್ ಅವರಂತಾಗ್ಯದ. ಏನು ಮೂರ್ಖ ನನ್ನ ಮಗ ಇದ್ದೀಪ. 20 ವರ್ಷದಿಂದ ಆ ಕೇಸ್ ನಡೆಸಿ, ನಿನ್ನ ಹೈಸ್ಕೂಲ್ ಓದಿಸಿ, ಮುಂದೆ ಲಾಯರ್ಗಿರಿ ಓದಿಸಿ, ನಿನ್ನ ಲಗ್ನ ಮಾಡಿ, ಇದನ್ನೆಲ್ಲ ಇಷ್ಟು ಮಾಡಿದ್ದೆ, ಅಷ್ಟಾಗ ಕೇಸ್ ಮುಗಿಸಿದೆ. ನ್ಯೂಯಾರ್ಕ್ನಾಗ ನಡೆದಂಥ ಒಂದು ಕೇಸ್ ಇದು. ಒಬ್ಬ ಶಾಣ್ಯ ನ್ಯೂಯಾರ್ಕ್ ಮನುಷ್ಯ ಒಂದು ಬ್ಯಾಂಕಿಗೆ ಹೋದಂತೆ. ಅವ್ನು ಹೇಳಿದಂತ, ನಾನು ಆ್ಯಕ್ಚುಲಿ ಬಿಸ್ನೆಸ್ ಮೀಟಿಗೆ ಚಿಕಾಗೋಗೆ ಹೊಂಟೀನಿ, ನನಗೊಂದು $5,000 ಬೇಕಾಗಿತ್ತು, ನೀವು ಸಾಲ ಅಂತ ಕೊಡ್ತೀರಾ ಅಂತ ಕೇಳಿ. ಮ್ಯಾನೇಜರ್ಗೆ ಏನಂತ, ಅಲ್ಲ ನೀವು ಶ್ರೀಮಂತರಾದಂಥ ಮಿಸ್ಟರ್ ಪಿಂಟೋ ಅಲ್ಲ? ಎಸ್, ನಾನು ಪಿಂಟೋ ಅಂತ. ಹಾಂ ಸರ್, ಏನು ಸರ್ ನೀವು ಬರೀ $5,000 ಸಾಲ ಕೇಳ್ತೀರ ಸರ್, ನೀವು ಮಿಲಿಯನಿಯರ್ ಸರ್, ನಾವು ಯಾಕೆ ಕೊಡೋಂಗಿಲ್ಲ ಅಂತೇಳಿ ಸರ್, ನಿಮಗೆ ಕೊಡ್ತೀವಿ ಸರ್, ಏನು ತೊಂದರೆ ಇಲ್ಲ. ಬಟ್ ಒಂದು ಸಣ್ಣ ಬ್ಯಾಂಕಿನ ಕಂಡೀಷನ್ ಸರ್, ನೀವು ಸೆಕ್ಯೂರಿಟಿ ಅಂತ ಏನು ಕೊಡ್ತೀರಿ? ಏನು ನೀವು ಪಿಂಟೋ ಅವರಿಗೆ ಸೆಕ್ಯೂರಿಟಿ ಕೇಳ್ತೀರಿ? ನನಗೆ ಎಷ್ಟು ಫ್ಯಾಕ್ಟ್ರಿ ಇದವ ಅಂತೆಲ್ಲ ಅಂದೆ. ಬಟ್ ಏನು ಮಾಡೋ ಸರ್, ಬ್ಯಾಂಕಿಂದ ಏನು ಹೇಳಿಕ್ಕೆ ಬರ. ಓಕೆ, ಒಂದು ಕೆಲಸ ಮಾಡಿರಿ, ನನ್ನ ಹೆಂಗೂ ಬೆನ್ಸ್ ಕಾರ್ ಅದ, ನಾ ಕಾರನ್ನು ಇಲ್ಲೇ ನಿಮ್ಮ ಇದ್ರಾಗ ಬಿಟ್ಟು ಹೋಗ್ತೀನಿ ಅಂದರೆ ಸರಿ ಅಂತ ಹೇಳಿ ಕಾರನ್ನು ಅಲ್ಲಿ ನಿಂದ್ರಿಸಿ ಇವ ಹೋದಂತ ಚಿಕಾಗೋಕ್ಕೆ. 1 ವಾರ ಬಿಸ್ನೆಸ್ ಆತಂತ. ಬಿಸ್ನೆಸ್ ಮುಗಿಸ್ಕೊಂಡು ವಾಪಸ್ ಬಂದ ಮೇಲೆ ಇವ $5,000 ವಾಪಸ್ ಕೊಟ್ಟನಂತೆ. ಅದ್ರ ಬಡ್ಡಿ ಎಷ್ಟು ಅಂತ ಕೇಳಿ ನಾನು. $15 40 ಸೆಂಟ್ ಆಗಿತ್ತಂತ. ಓಕೆ 1 ವಾರದ ಬಡ್ಡಿ ಕ್ಯಾಲ್ಕುಲೇಟ್ ಮಾಡಿ $5,000 ಇಷ್ಟು ಆಗ್ತದೆ ಸರ್, ದಯವಿಟ್ಟು ಇಷ್ಟು ಕಟ್ರಿ ಅಂತ. ಅವ $15 ಮತ್ತು 40 ಸೆಂಟು ಕಟ್ಟಿದ್ದಂತ. ಕಟ್ಟಿದ್ಮೇಲೆ ಮ್ಯಾನೇಜರ್ ಕುತೂಹಲದಲ್ಲಿ ಕೇಳಿದಂತೆ, ಸರ್ ತಪ್ಪು ತಿಳ್ಕೊಬೇಡ್ರಿ, ನೀವು ಖರೆ ಅಂದರೆ ಇಷ್ಟು ದೊಡ್ಡ ಶ್ರೀಮಂತರು, ಆದರೆ ಬರೀ $5,000 ಖರೆ ನಿಮ್ಮ ಕಡೆ ಬಿದ್ದಿದ್ವ? ಅದಕ್ಕೆ ಅವನೇ ಖರೇನು ಹಂಗೇನು ಕಡಿಮೆ ಬಿದ್ದಿದ್ದಿಲ್ಲ. ಇನ್ಫ್ಯಾಕ್ಟ್ ನಾನು ಕಾರನ್ನು ಸೇಫಾಗಿ ಎಲ್ಲರೇ ಪಾರ್ಕ್ ಮಾಡಬೇಕಾಗಿತ್ತು, ಬಟ್ ಇಷ್ಟು ಸುವಿದ್ರಾಗ ಪಾರ್ಕಿಂಗ್ ಎಲ್ಲಿ ಸಿಗೋದಿಲ್ಲ ನ್ಯೂಯಾರ್ಕ್ನಾಗ, ಅದಕ್ಕೆ ನಿಮ್ಮ ಬ್ಯಾಂಕಿನ ಕಂಪೌಂಡ್ನಾಗ ಬಿಟ್ಟು ಹೋಗಿದ್ದೆ ಅಂತ ಹೇಳಿದಂತೆ. ಎಲ್ಲಿ ಹೋಗ್ಬೇಡ್ರಿ, ಬ್ರೇಕ್ ಅದ. ಆದರೆ ಬ್ರೇಕ್ಕಿಂತ ಮೊದಲು ಒಂದು ಮಾತು ಹೇಳೋದದ, ಅದೇನಂದ್ರೆ ನೀವು ಬಂದಿರುವಂಥ ಚಲೋ ಜೋಕ್ಗಳನ್ನು ನೀವು ಕಳಿಸೋದದ. ನಂಬರ್ ಅದ 99 ಪೂಜಿ 98 ಪೂಜಿ 99. ಹಾಂ, ಸಣ್ಣ ಬ್ರೇಕ್.